ಹಾಯ್ ಹಲೋ ನಮಸ್ಕಾರ. ಪ್ರಿಯಾ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಕೂಡ ನಾನು ಇಂಟ್ರೆಸ್ಟಿಂಗ್ ಕಥೆನ ತಗೊಂಡ್ ಬಂದಿದ್ದೀನಿ. ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಫೇಕ್ ಪೋಸ್ಟ್ಗಳು ಅಥವಾ ಫೇಕ್ ವಿಷಯಗಳು ಬಹಳ ಬೇಗ ವೈರಲ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಸ್ನೇಹಿತರೆ, ರಿಯಾ ಅಂತ ಒಬ್ಬ ಕಾಲೇಜ್ ಸ್ಟೂಡೆಂಟ್. ಆಕೆಗೆ ಮೀಮ್ಸ್ ಶೇರ್ ಮಾಡೋದು, ಫನ್ನಿ ವಿಡಿಯೋಸ್ ನ ಶೇರ್ ಮಾಡೋದು ಅಂದ್ರೆ ಏನೋ ಒಂಥರ ಖುಷಿ. ಒಮ್ಮೆ ಆಕೆ ಹೀಗೆ ತನ್ನ ಸೋಷಿಯಲ್ ಮೀಡಿಯಾವನ್ನ ಸ್ಕ್ರಾಲ್ ಮಾಡ್ತಿದ್ದ ಸಂದರ್ಭದಲ್ಲಿ ಆಕೆಗೆ ಒಂದು ಪೋಸ್ಟ್ ಗಮನ ಸೆಳೆಯಿತು. ಅದು ಅವಳದೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಅವಳ ಸಹಪಾಠಿಯ ಪೋಸ್ಟ್ ಆಗಿರುತ್ತೆ. ಆ ಪೋಸ್ಟ್ ನಲ್ಲಿ ಆಕೆಯ ಸಹಪಾಠಿ ಗಗನ್ ಅನ್ನುವಂತಹ ಹುಡುಗ ಕೈಯಲ್ಲಿ ಮದ್ಯಪಾನದ ಗ್ಲಾಸ್ ಅನ್ನ ಹಿಡಿದುಕೊಂಡಿರುವ ರೀತಿಯಲ್ಲಿ ಇರುತ್ತೆ. ಅದನ್ನ ಕಂಡಂತಹ ಆಕೆ, ಅರೆ, ಗಗನ್ಗೆ ಈ ರೀತಿಯಾದಂತಹ ದುಶ್ಚಟಗಳಿದ್ಯಾ, ತಡಿ, ಇದನ್ನ ನಾನು ನಮ್ಮ ತರಗತಿಯ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಯೋಚನೆ ಮಾಡದೆ ಅದನ್ನ ತೆಗೆದು ಆಕೆಯ ತರಗತಿಯ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತಾಳೆ. ಅದನ್ನ ಕಂಡಂತಹ ಅದೇ ತರಗತಿಯಲ್ಲಿ ಇದ್ದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಗಗನನ್ನ ನೋಡಿ ನಗೋಕ್ ಶುರು ಮಾಡ್ತಾರೆ. ನಿನಗೆ ಇಂತಹ ದುಶ್ಚಟಗಳಿದ್ಯಾ ಅಂತ ಹೇಳಿ ಗೇಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲವನ್ನ ಕಂಡಂತಹ ಗಗನ್ ಒಮ್ಮೆಲೆ ಕುಗ್ಗಿ ಹೋಗ್ತಾನೆ. ಇದಾದ ಕೆಲವು ದಿನಗಳ ನಂತರ ರಿಯಾಗೆ ಗೊತ್ತಾಗುತ್ತೆ ಅದೊಂದು AI ಜನರೇಟೆಡ್ ವಿಡಿಯೋ ಆಗಿತ್ತು, ಫೇಕ್ ಪೋಸ್ಟ್ ಆಗಿತ್ತು ಅಂತ ಹೇಳಿ. ಆಕೆ ಗಗನ್ ಬಳಿ ಹೋಗಿ ಕ್ಷಮೆಯನ್ನು ಕೂಡ ಕೇಳ್ತಾಳೆ. ಆದರೆ ಅಷ್ಟೊತ್ತಿನೊಳಗೆ ಆಗ್ಬೇಕಾದಂತಹ ಅಷ್ಟು ಡ್ಯಾಮೇಜ್ ಆಗುತ್ತಿತ್ತು. ಗಗನ್ ಕ್ಯಾರೆಕ್ಟರ್ ಮೇಲೆ ಆತನ ಸ್ನೇಹಿತರೆಲ್ಲರೂ ಕೂಡ ಅವಹೇಳನಕಾರಿಯಾದಂತಹ ಮಾತುಗಳನ್ನ ಹೇಳಿ ಆಗೋದು. ಸ್ನೇಹಿತರೆ, ಇಂತಹ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಒಂದು ಪೋಸ್ಟ್ ಅನ್ನ ನೋಡಿದ ಕೂಡಲೇ ಅದರ ಪೂರ್ವಾಪರ ಏನನ್ನೂ ಕೂಡ ಯೋಚನೆ ಮಾಡದೆ ಅದು ನಿಜಾನ ಸುಳ್ಳ ಅಂತ ಸ್ವಲ್ಪನೂ ವಿಮರ್ಶೆ ಮಾಡದೆ ಕೂಡಲೇ ಶೇರ್ ಮಾಡುವಂತಹ ಕಾಲ ಆಗಿದೆ. ಒಂದಷ್ಟು ಶೇರ್, ಒಂದಷ್ಟು ಲೈಕ್ಸ್, ಒಂದಷ್ಟು ವ್ಯೂಸ್ಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡುವಂತಹ ಕಾಲದಲ್ಲಿ ನಾವಿದ್ದೀವಿ. ಥಿಂಕ್ ಬಿಫೋರ್ ಯು ಸ್ಪೀಕ್ ಅನ್ನುವಂತಹ ಮಾತಿದೆ, ಆದ್ರೆ ಈಗ ಥಿಂಕ್ ಬಿಫೋರ್ ಯು ಶೇರ್ ಅನ್ನುವಂತಹ ಕಾಲ ಬಂದಿದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ತಿಳ್ಕೋಬೇಕಾಗಿರುವ ಬಹುಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಕಂಡಿದ್ದೆಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಜ ಆಗಿರ್ಬೇಕು ಅಂತ ಇಲ್ಲ. ನಮಗೆ ನಮ್ಮದೇ ಆದಂತಹ ಒಂದಷ್ಟು ಜವಾಬ್ದಾರಿಗಳಿದೆ. ಅವ್ರೇನೋ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ ಅಂತ ಹೇಳೋದಕ್ಕಾಗಲ್ಲ. ಇದನ್ನ ನಾವು ಈಗ ಡಿಜಿಟಲ್ ಸಮಾಜವಾಗಿ ಕೂಡ ಮಾರ್ಪಾಡು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನಾದರೂ ಕಂಡಾಗ ಸ್ವಲ್ಪ ಯೋಚನೆ ಮಾಡಿ ಇದನ್ನ ಶೇರ್ ಮಾಡೋದ್ರಿಂದ ಆಗುವಂತಹ ದುಷ್ಪರಿಣಾಮ ಏನು, ಅಥವಾ ಆ ಪೋಸ್ಟ್ ನಲ್ಲಿ ಇರುವಂತಹ ವ್ಯಕ್ತಿಗೆ ನಾವೇನಾದರೂ ವೈಯಕ್ತಿಕವಾದಂತಹ ತೇಜೋವಧೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ ನಂತರ ಶೇರ್ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನ್ ಅನ್ನಿಸ್ತಿದೆ ಅನ್ನೋದನ್ನ ಮರಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಹಾಗೆ ಮರಿದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕಥೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಉತ್ಸಾಹವನ್ನು ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.